ಮೊದಲನೇದಾಗಿ ಧನರಾಜ್ ಮೊದಲನೇದಾಗಿ ಪ್ರತಾಪ್ ಧನರಾಜ್ನ ವೈರಿ ಪ್ರಶಾಂತನ ಅಣ್ಣ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ನಮ್ಮ ಸುನೀಲ್ ಜಿ ಮಡಿವಾಳರು ಕಾಣಿಸಿಕೊಳ್ಳಲಿದ್ದಾರೆ. ಪ್ರಶಾಂತನ ಅಣ್ಣ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸುನೀಲ್ ಜಿ ಮಡಿವಾಳ ಈ ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಈ ಪಾತ್ರದಲ್ಲಿ ಸುನೀಲ್ ಜಿ ಮಡಿವಾಳ ನಿಮ್ಮ ಮುಂದೆ. ಧನರಾಜ್, ಬಿಕಾರಿ ನಾನಲ್ಲ ಧನರಾಜ್, ನೀನು ಸಮಾಜದಲ್ಲಿ ದುಷ್ಟನೆಂಬ ಪಟ್ಟ ಕಟ್ಟಿಕೊಂಡು ಬಡವರ ಹಣದಲ್ಲಿ ಹರಾಮಿ ತಿಂದು ಹರಾಮಕೋರನಂತೆ ಬದುಕುತ್ತಿರುವ ನಾಯಿ ನೀನು. ಬಿಕಾರಿ ಧನರಾಜ್, ನೀನೊಬ್ಬ ಹೇಳಿ ನಿನ್ನನ್ನು ಮೆರೆಸುತ್ತಿದೆ ಒಬ್ಬ ಗಾಡಿ ಕೊನೆಗೆ ಬರುವುದು ಮೊದಲು ನಿನ್ನ ಕೈಗೆ ಬೇಡಿ. ಮುಂದಿನ ಪಾತ್ರ ಸತೀಶ್ ರೋಷಾಗ್ನಿಯ ಹಾಗೂ ಪವಿತ್ರಾಳ ಅಣ್ಣ ಬಡವ ಈ ನಾಟಕದ ಮುಗ್ಧ ಜೀವಿ. ಈ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ರಾಜು ಕೆ ನಾಯಕ್ ಅನುಭವಿ ಕಲಾವಿದ. ಸುಮಿತ್ರಾ, ನೀನು ಬಡವನಾಗಿ ಹುಟ್ಟಿದ್ದೆ ತಪ್ಪೆ, ಇಲ್ಲ ಸುರಸುಂದರಿಯಾಗಿ ಹುಟ್ಟಿದ್ದೆ ತಪ್ಪೆ. ನಿನ್ನೆತ್ತ ಎರಡು ಕಣ್ಣುಗಳು ಯಾರೋ ಪಾಪಿಗಳು ಕೆತ್ತು ಬಿಟ್ಟಾರೋ. ಪ್ರಶಾಂತ್ ಪ್ರತಾಪನ ತಮ್ಮ MBBS ಡಾಕ್ಟರ್ ತ್ಯಾಗಜೀವಿ ಈ ನಾಟಕದ ಕಥಾನಾಯಕ. ಈ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಯುವ ಕಲಾವಿದ ಶಿವಾನಂದ್ ಎಸ್ ಮುಗ್ದೂರ್. ಚಕ್ರ, ಇದು ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ನಾಡು. ಇಂಥ ನಾಡಲ್ಲಿ ಹುಟ್ಟಿದ ನಾನು ನಿನ್ನನ್ನು ಸುಮ್ಮನೆ ಬಿಡಲಾರೆ. ನೀನು ನಿನ್ನ ತಾಯಿಯ ಗರ್ಭದಲ್ಲಿ ಹುಟ್ಟಿದ ಮಗನೇ ಆದರೆ ನೆನಪಿಟ್ಟಕೋ. ಹಾಗೆ ಈ ನಾಟಕದ ಮುಖ್ಯ ಪಾತ್ರಧಾರಿ ಧನರಾಜ್ ಅಗರ್ಭ ಶ್ರೀಮಂತ ಕ್ರಿಮಿನಲ್ ಖಳನಾಯಕ ಈ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಅತ್ಯಂತ ಅನುಭವಿ ಖಳನಾಯಕ ತಿಮ್ಮಪ್ಪ ವಿಮುದ್ರು. ಶ್ರೀಮಂತ ಕಾಡಿನಲ್ಲಿ ಮನೆ ಮಾಡಿ ಹಣದ ರಾಶಿಯನ್ನೇ ನಿರ್ಮಿಸಿ ಹಣದ ರಾಶಿಯನ್ನೇ ನಿರ್ಮಿಸಿದ ಶೂರ ಈ ಧನರಾಜ. ಪ್ರತಾಪ್, ನನ್ನ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಉಳ್ಳೋಗಿರುವ ನಿನ್ನನ್ನು ಮುಂದೆ ಕಾದು ನೋಡು. ಈ ಗುಡ್ಡದ ಸ್ಥಾನವಲ್ಲ. ಮುಂದಿನ ಪಾತ್ರ ರೋಷಾಗ್ನಿ ನೌಕರಿಗಾಗಿ ಅಲಿದು ಜೀವನದಲ್ಲಿ ರೋಷಕ್ಕೆ ಹೋದ ರೌಡಿ ಸತೀಶನ ತಮ್ಮ ಪ್ರಶಾಂತನ ಗೆಳೆಯ
ಈ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಯುವ ಕಲಾವಿದ ಗಣೇಶ್ ಕೆ. ವಿದ್ಯಾವಂತ ಪದವೀಧರನಾಗಿ ತುತ್ತನ್ನ ಕಾಣದೆ ನನ್ನ ಬಡ ಅಣ್ಣ ತಂಗಿಯನ್ನು ಬಿಟ್ಟು ಮನೆ ಬಿಟ್ಟು ಬಂದು ಕಳ್ಳನಾದ ನಾನೊಬ್ಬ ಕೈಲಿನ ಕುಖ್ಯಾತ ಕಳ್ಳ. ಎಲೆ ಸಿರಿತನದ ಸೊಗಸಿನಲ್ಲಿ ಮೆರೆಯುವ ಸುಂದರ ಸಮಾಜವೇ, ನಿನ್ನ ಖಜಾನೆಯನ್ನು ಲೂಟಿ ಮಾಡಿ ಬಡವರಿಗೆ ದಾನ ಮಾಡಲಿದ್ದರೆ ನನ್ನ ಹೆಸರು ರೋಚಾಗಿದೆ. ಹಾಗೆ ಮುಂದಿನ ಪಾತ್ರ ಚಕ್ರತೀರ್ಥ ಧನರಾಜ್ನ ಪಾರ್ಟ್ನರ್ ವಂಚಕ ಕಾಮ ಕಿಶೋರ ಮತ್ತೊಬ್ಬ ಈ ನಾಟಕದ ಖಳನಾಯಕ. ಈ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಹರೀಶ್ ಅಮ್ಮಗದು. ಧನರಾಜ್ನ ಪಾರ್ಟ್ನರ್ ವಂಚಕ ಕಾಮ ಕಿಶೋರ್ ಖಳನಾಯಕ. ಈ ಪಾತ್ರದಲ್ಲಿ ಮತ್ತೊಬ್ಬ ಹರೀಶ್ ಅಮ್ಮಗದು. ಜಗತ್ತಿಗೆ ಸೇತು ಸೇಯನೇಲ ದೇವರಬೇಕು ಕನ್ನಡೇಲ ಪದವೇ ಕದವೈ ತೆಗಿದೆ ಬೆಳ ಬೆಳ ಕರುಳ ಪುತ್ತಾರಿಗಿಲ್ಲ ಕಡಲಿಗೆ ಕಾಪ ಇತ್ತಿವೇಳ ಇದಕ್ಕೆ ಚತುರೈ ಬೆಳಿತೆ ಶಿಲಬಿಲ ಕೆರುಪು ನೀಡೆ ಪ್ರಳಯವೈ ಮಕರಿನಾಕೆ ಬಂಗಾರದ ಜಿಂಕೆ ಆ ಸತೀಶನ ತಂಗಿ ಪವಿತ್ರ. ಹಣದೇನು ವೈಭೋಗ, ಹಣದೇನು ವೈಯಾರ. ಪವಿತ್ರ, ನೀನಾಗಿ ನೀ ಬಂದರೆ ಸ್ವರ್ಗ ಸುಖ. ಇನ್ನು ಹೋದರೆ ಅದು ನರಕ. ಹಾಗೆ ಯಾವುದೇ ಒಂದು ನಾಟಕಕ್ಕೆ ಹಾಸ್ಯ ಇಲ್ಲದಿದ್ದಾಗ ಅದು ಅಪೂರ್ಣವೆನಿಸುತ್ತದೆ.
ಹಾಸ್ಯದ ಮುಖ್ಯ ಪಾತ್ರದಲ್ಲಿರುವರು ಸತ್ಯ, ಕನ್ನಡ ಶಾಲೆಯ ಶಿಕ್ಷಕರಾಗಿರ್ತಾರ, ತುಂಬಾ ರಸಿಕ. ಈ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಹರೀಶ್, ಕನ್ನಡ ಶಾಲೆಯ ಶಿಕ್ಷಕ ರಸಿಕ. ಈ ಪಾತ್ರದಲ್ಲಿ ಹರೀಶ್. ಅಪ್ಪಯ್ಯ ಹೆಂಗಿದ್ದೆಕ್ಕು ಚಂದಗಿದ್ದವ, ಒಳ್ಳೆ ಹುದ್ದೆಯಲ್ಲಿದ್ದು ನೌಕರಿ ಮಾಡವ. ಅಪ್ಪಯ್ಯ ಹೆಂಗಿದ್ದೆಕ್ಕು ಚಂದಗಿದ್ದವ, ಒಳ್ಳೆ ಹುದ್ದೆಯಲ್ಲಿದ್ದು ನೌಕರಿ ಮಾಡವ. ಟಿವಿ ಫೋನು ಫ್ಯಾನು ಫ್ರಿಜ್ಜು ಎಲ್ಲ ಇರು, ನಾನು ಅವರು ಇಬ್ಬರೇ ಕುತ್ಕೊಂಡು ಸಿನಿಮಾ ನೋಡವು. ಟಿವಿ ಫೋನು ಫ್ಯಾನು ಫ್ರಿಜ್ಜು ಎಲ್ಲ ಇರೋವು, ನಾನು ಅವರು ಇಬ್ಬರೇ ಕುತ್ಕೊಂಡು ಸಿನಿಮಾ ನೋಡವು. ಅಚ್ಚಿಚ್ಚ ಬರಿಲ್ಲೆ ಹುಚ್ಚುಚ್ಚರಂಗಲ್ ಬರಿಲ್ಲೆ, ಅಚ್ಚಿಚ್ಚ ಬರಿಲ್ಲೆ ಹುಚ್ಚುಚ್ಚರಂಗಲ್ ಬರಿಲ್ಲೆ, ನಾನು ಅವರು ಇಬ್ಬರೇ ಮಜಾ ಮಾಡವು. ಅಪ್ಪಯ್ಯ ಹೆಂಗೆ ಬೇಕು ಚಂದಗಿದ್ದವ, ಒಳ್ಳೆ ಹುದ್ದೆಯಲ್ಲಿದ್ದು ನೌಕರಿ ಮಾಡವ. ಅಲ್ರಿ ಯಾವನಿಗೆ ಬೇಕ್ರಿ ಕೆಲಸ, ಮಾಸ್ಟರ್ ಕೆಲಸ? ಅವನವನು ಈ ಮಾಸ್ಟರ್ ಕೆಲಸ ಯಾವನಿಗೂ ಬೇಡ ನೋಡ್ರಿ. ಶಾಲೆ ಹುಡುಗರು ತಪ್ಪು ಮಾಡಿದ್ರೆ ಹೊಡಿತಾರಲ್ರಿ, ಹೊಡಿತಾರ್ತಾರೆ ಮಾಸ್ಟ್ರು. ಅವನವನು ಒಂದು ಹುಡುಗು ಹೊಡೆದಿರಿ, ಬೆಳದೇಸ ಬಂದ್ರಿ ಕಂಪ್ಲೇಂಟು. ಅವ್ರ ಅಪ್ಪ ಅಂದ್ರಿ, ಆಳಾಗ ಅವ್ರ ಬರಕಂತಾಗಿತ್ತು. ನಮ್ಮ ಹಣೆ ಬರಕ್ ಬರೀ ಗಣಸರು ಮಕ್ಕ ನೋಡೋದಾಗೈತಿ, ನಮ್ಮ ಹಣೆ ಬರದಾಗ ಹಿಂಸರು ಮಕ್ಕಳೇ ಬರೀ ನಿಲ್ಲಣ್ಣ. ಅವತ್ತು ನನ್ನ ಅದೃಷ್ಟ ಹಿಂಸೆ ಬಂತು. ಮಾಸ್ಟ್ರೆ ನನ್ನ ಮಗು ನೀವೇ ನೋಡಿದಿರಿ? ಇಲ್ಲ, ನಾ ಕುಂಡೆ ಮೇಲೆ ನೋಡಿದೀನಿ. ಹೆಂಗ್ ನೋಡಿದಿರಿ ಅಂದು 2 ಹೊರತು ಅಷ್ಟೇ. ಅಪ್ಪ ಅಷ್ಟಕ್ಕೆ ಮಾಡಿದ್ವು ಅವಳು ಬಡಿವರೆಗೆ ಬೆಂಕಿ ಹತ್ತಿ ಸೀದಾ ಹೋಗಿ ಅವಳು ಗಂಡನ ಹತ್ರ ಕಂಪ್ಲೇಂಟ್ ಕೊಡೋದೆಯ. ಅವಳು ಗಂಡ ಬಂದ ಬೆನ್ನೆಲ್ಲ ಉರಿ ಬೆಳತಕ್ಕ ನಿದ್ದೆ ಮಾಡ್ಲ. ನಮ್ಮವು ಸಿಮೆಂಟ್ ಹಾಕಿ ತಿಕ್ಕಿದೆ ಏನ್ ಮಾಡ್ತಾರೆ ನಮ್ಮ ಮನೆ ಬರ. ಬೆಳಗ್ಗೆ ಹೋಗ್ಲೇಬೇಕು ಡ್ಯೂಟಿಗೆ, ಹಂಗೆ ಹೊಂಟೀನಿ. ಇನ್ಯಾವತ್ತು ಹೆಣ್ಣು ಮಕ್ಕಳು ಮತ್ತೆ ಬರೋದೇ ಬೇಡ ಶಾಲೆ. ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ, ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ. ಓಣಿಗೆ ಹಿಡಿದು ನೀ ಬರುವಾಗ ಹಳ್ಳ ಹೊಡೆದು ಕಿಟಕಿ ಸಂತ್ಯಾಗ, ಓಣಿಗೆ ಹಿಡಿದು ನಾ ಬರುವಾಗ ಹಳ್ಳ ಹೊಡೆದು ಕಿಟಕಿ ಸಂತ್ಯಾಗ. ಮನಸ್ಸಾತು ನಿನ್ನ ಮ್ಯಾಗ ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ. ಹಾಗೆ ಸತ್ಯನ ಜೊತೆಗೆ ಮತ್ತೊಂದು ಹಾಸ್ಯ ಪಾತ್ರ ಸಿವ್ಯ, ಸುಂದರ್ನ ಗೆಳೆಯ. ಹಾಸ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಅನುಭವಿ ಗೋಪಾಲ್ ಜಿ. ಈ ಪೂಚಾರ ಉಂಟೆ ನಾಳೆ ನಾವು ಮಾಡಿದ್ರೆ ಅಲ್ಲೇ ಸಂಜೆ ನೀನು 3 ಜನ ಕೈ ಆಟ ಆಡ್ತಾ ಇದ್ದಿ. ನಾನು ಗೋಪಾಲ ಕೃಷ್ಣ ನನ್ನ ಜೊತೆ ಆಟ ಆಡಿ ನೋಡು, ಆಗ ನಾನು ಏನು ಅಂತ ಇಷ್ಟೇ ಹೇಳು. ಸತ್ಯ ಶಿವ ಇವರ ಜೊತೆಗೆ ನಾನೇನು ಕಮ್ಮಿ ಇಲ್ಲ ಎಂದು ಬರುವರು ಸುಂದರ್. ಹುಡುಗಿಯರ ಗುಂಗಿನಲ್ಲಿಯೇ ಸದಾ ತಿರುಗುವ ಪ್ರೇಮದ ಹುಚ್ಚ ಹಾಸ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಯಶವಂತ್ ಕೆ. ನನ್ನ ಚಡ್ಡಿ ಕದ್ದಿದ್ದು ಕೆಂಪಿಗಲ್ಲ ಬೀಳಿಗಲ್ಲ ಪಚ್ಚ ಬಟ್ಟೆ ಅದು ಯಾರು ಹಿಂಗೆ ಹುಡ್ಕಿಂದ ಹೋದೆ. ಒಂದು ಟೀ ಕುಡಿಯೋಣ ಅಂತ ಒಂದು ಟೀ ಅಂಗಡಿ ಹೋಗಿ ಅವನು ಹೋದ್ಬದಂಗೆ ಟೀ ಅನ್ಬೇಕು. ಅವನು ಸ್ವಂತ ಪಾದ ಮೇಲೆ ಐತೆ ಅಂತ ಕೊಡಾದ್ನಿ ಸುಡ ಹಚ್ಚಿತ್ತು ಪಕ್ಕದಾಗ ಇಟ್ಟು ಮುಂಚೆ ಮೊಬೈಲ್ ನೋಡ್ತಾ ಬಂದ್ಲಪ್ಪ ಅವ್ನು ಹುಡುಗಿ ಸೀರೆ ಹುಡ್ಕೊಂಡು ಅವನು ಮೈಯಾಗ ಚೂರು ವಯಸ್ಸಲ್ಲ ಹುಡುಗಿ ಹಾಕಂದ್ರೆ ಹಂಗೆ ಮೈಯೆಲ್ಲ ಬಂದ್ಲು. ಬತ್ತು ನಂಗೆ ಖುಷಿ ಆಯ್ತು, ಪಕ್ಕದಾಗೆ ಕೂತ್ಬಿಟ್ಲು. ಮತ್ತೆ ಖುಷಿ ಆಯ್ತು, ಬತ್ತು ನಾನು ಅನ್ಬೇಕೆ
ಹೊರಗೆ ರಪ್ಪನ ಪಾಪತ್ ನೋಡು ಮಕ್ಕಳಿದ್ರಿಗೆ ಏನ್ ಮಾಡೋದು ಗ್ರಾಚಾರ ಹಾಲು ಕುಡಿಯೋಣಂತ ಹಾಲು ಹುಡುಕ್ನಿ ಅವಳು ಸ್ಯಾರ್ಗೆ ಬಂದು ಹಾಲು ಬಂದು ಕುಂತೈ ಹೆಂಗೆ ಕೇಳ್ತೀರಿ ನಾನು ಅವಾಗ ಎದ್ದೋಕಾಳ ಇವಾಗ ಎದ್ದೋಕಾಳ ಅಂತ ನೋಡಿದೆ ಏಳನೇ ಅಲ್ಲ ತಲೆ ಹಾಕೋತಾಳ ನಮಗೆ ಅಕ್ಕ ಒಂಚೂರು ಸ್ಯಾರ್ಗೆ ತೆಗಿ ಹಾಲು ಕುಡಿತೇನೆ ಭಾಳ ಹೊಡೆದ್ಬಿಟ್ರಿ ಆ ಡಾಕ್ಟ್ರ್ ಕಡೆ ಒಂಚೂರು ಮುಲಾಮ್ ಕೊಡ ಅಂತ ಹೋಗ್ರಿ ಆಪರೇಷನ್ ಮಾಡ್ಬೇಕು ಅವ್ನು ಡಾಕ್ಟ್ರೇ ಅಲ್ಲಮ್ಮ ಅವ್ನು ಹಾದಿಗೆ ಹೋಗ್ಬತ್ತಿ ಹಾಗೆ ಈ ಸ್ಟೇಜಿನ ಮೇಲೆ ಬರೆದಿದ್ದರೂ ಕೂಡ ಗೌಣ ಪಾತ್ರದಲ್ಲಿ ಕಾಣಿಸಿಕೊಳ್ಳುವವರು ಶ್ರೀಧರ್, ಭರತ್, ಯಶೋಧರ. ಈ 3 ಪಾತ್ರಗಳು ಅಗೌಣವಾಗಿದೆ. ಇದನ್ನು ಹೊರತುಪಡಿಸಿ ಸ್ತ್ರೀ ಪಾತ್ರದಲ್ಲಿ ಮತ್ತೆ 2 ಕಾಳ ಬೋಳ ಚಿಕ್ಕಾಗಿ ಸ್ಟೇಜ್ ಮೇಲೆ ಬರುವಂತವರು ಕಾಳ ಮತ್ತು ಬೋಳ. ಒಡೆಯರ ಹಾಂಗ್ರಿ ಅವ್ರು ನಿತ್ತಲ್ಲೇ ಶೂಟ್ ಮಾಡ್ಬೇಕು ನಾವು. ಆಯ್ತು ಕಾಳ. ಹಾಗೆಯೇ ನಾಟಕದ ಜೀವಾಳವಾಗಿ ಸ್ತ್ರೀ ಪಾತ್ರಗಳು. ಈ ನಾಟಕದ ಕಥಾನಾಯಕಿಯ ರೂಪದಲ್ಲಿ ಪವಿತ್ರ, ಸತೀಶ್ ಹಾಗೂ ರೋಷಾಗ್ನಿ ಅವರ ತಂಗಿ, ಕಾಮುಕರ ಹೇಯ ಕೃತ್ಯದಿಂದ ಕಣ್ಣು ಕಳೆದುಕೊಂಡ ಕುರುಡಿ. ಈ ನಾಟಕದ ಕಥಾನಾಯಕಿ ಪಾತ್ರದಲ್ಲಿ ಕವಿತಾ ಉಡುಪಿ ಕಾಣಿಸಿಕೊಳ್ಳಲಿದ್ದಾರೆ. ಹಾಗೆ ಇನ್ನೊಂದು ಪಾತ್ರ ಖಳನಾಯಕನ ಜೊತೆಗೆ